ಇನ್ನು ವರಮಹಾಲಕ್ಷ್ಮಿ ದಿನ ಇಂತಹದ್ದೊಂದು ತಪ್ಪು ಮಾಡಬಾರದು, ಈ ತರ ಮಾಡಿದ್ರೆ ಅದರಿಂದ ಏನೋ ಒಂದು ಕೆಟ್ಟದನ್ನ ಅನುಭವಿಸ್ತೀವಿ ಅಂತಂದ್ರೆ ಏನು ಮಾಡಬಾರದು ಗುರುಜಿ? ನೋಡಿ, ಯಾವುದೇ ಕಾರಣಕ್ಕೂ ತುಳಸಿಯನ್ನ ದೇವಿಗೆ ಅರ್ಪಣೆ ಮಾಡಬಾರದು. ಒಂದು ಶಾಸ್ತ್ರದಲ್ಲಿದೆ, ಕೇದಿಗೆ ಹೂವು ಅಂತ ನೀವು ಕೇಳಿರ್ತಾರೆ, ಶಿವನಿಗೆ ಅರ್ಪಣೆ ಮಾಡೋದೇ ಇಲ್ಲ. ಹೌದು. ಸೊ ಈ ತುಳಸಿನೂ ಅಷ್ಟೇ, ಯಾವುದೇ ಕಾರಣಕ್ಕೂ ಲಕ್ಷ್ಮಿಗೆ ಇಟ್ಟರೆ ಅಲ್ಲಿ ಫಲ ಕೊಡೋದಿಲ್ಲ ಅನ್ನೋಂಥದ್ದಿದೆ. ಹಾಗಾಗಿ ತುಳಸಿಯನ್ನ ಯಾವುದೇ ಕಾರಣಕ್ಕೂ ಲಕ್ಷ್ಮಿಯ ಪಾದದ ಅಡಿನೂ ಇಡಬಾರದು ಅಂತದ್ದು. ಅದಕ್ಕೊಂದಷ್ಟು ಪುರಾಣಗಳಿದೆ, ಯಾಕೆ ಬೇಡ ಯಾಕೆ ಅನ್ನುವಂಥದ್ದು. ಮಹಾವಿಷ್ಣುವಿನ ಇನ್ನೊಂದು ಮದುವೆ ಆದಿದ್ದದ್ದು ಅದರದೇ ಆದಂಥ ಪುರಾಣಗಳು ನಾವು ನೋಡಬಹುದು. ಮಹಾವಿಷ್ಣು ತುಳಸಿಯನ್ನ ಸಾಲಿಗ್ರಾಮ ರೂಪದಲ್ಲಾಗಿ ಹೋಗಿ ಬಿಟ್ಟಿಲ್ಲ ಅನ್ನುವಂಥದ್ದು. ಸೊ ಈಗ ನಿಮ್ಮ ಮನೆಯವರು ಇರ್ತಾರೆ, ಇನ್ನೊಬ್ರು ಯಾರೋ ಗಮನ ಇತ್ತು ಅಂತ ಹೇಳಿದ್ರೆ ನೀವು ಸುಮ್ಮನೆ ಇರ್ತೀರಾ? ತುಳಸಿನೂ ಅದೇ ರೀತಿ ಅನ್ನೋ ಭಾವನೆ. ಆದರೆ ಶಾಸ್ತ್ರದಲ್ಲಿ ಇನ್ನೊಂದು ವಿಚಾರ ಇದೆ, ತುಳಸಿನೂ ಮಹಾಲಕ್ಷ್ಮಿ ಸ್ವರೂಪನೇ ಅನ್ನುವಂಥದ್ದು ಹೇಳುತ್ತೆ. ಹಾಗಾಗಿ ಕೆಲವೊಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅನ್ನುವಂಥದ್ದು ಒಂದು ಕಾರಣ. ಇನ್ನೊಂದು, ಕೆಲವರು ಉಪವಾಸದ ವಿಚಾರದಲ್ಲಿ ಹೇಳ್ತಾ ಇರ್ತಾರೆ. ಈ ಶಾಸ್ತ್ರದಲ್ಲಿ ನನ್ನ ಇಷ್ಟು ಅನುಭವದ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಅತಿಯಾಗಿ ಉಪವಾಸ ಇದ್ದು ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ. ಲಘು ಆಹಾರ ತಗೊಂಡು ಸ್ವೀಕಾರ ಮಾಡಿ ಹಣ್ಣು ಹಂಪಲ ಲಕ್ಷ್ಮೀ ಪೂಜೆಯನ್ನು ಸಲ್ಲಿಸಬಹುದು ಅನ್ನೋಂಥದ್ದು ಇರುತ್ತೆ.